ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಕಂದ ಇದು? ಹೀಗ್ ಬಂದು ಹೀಗ್ ಹೊರಟೆ ಅಂತಿದೆಯಲ್ಲ? ನಾನು ಹೋಗ್ಬೇಡ ಅಂತ ಹೇಳ್ತಿದ್ದೀನಿ ಮಮ್ಮಿ, ಆದ್ರೆ ಅಣ್ಣನೇ ಕೇಳ್ತಾ ಇಲ್ಲ. ಬಾವಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವಲ್ಲಿಗೆ ಹೋಗೋದು ನನಗೆ ಕೂಡ ಇಷ್ಟ ಇಲ್ಲ. ಎಲ್ಲರೂ ಒಟ್ಟಿಗಿದ್ರೇನೆ ಕುಟುಂಬ. ಹಾಗಿದ್ರೇನೆ ಮನೇಲಿರೋರು ಎಲ್ಲರೂ ಖುಷಿಯಾಗಿರ್ತಾರೆ. ಅತ್ತೆಗೆ ಮಾವನ್ಗೆ ಅರುಣ್ ಬಾವ ಇಲ್ಲಿಲ್ಲ ಅನ್ನೋ ನೋವಿದೆ. ಹೀಗಿರುವಾಗ ನೀವೂ ಹೋದ್ರೆ ಅವ್ರ ಪರಿಸ್ಥಿತಿ ಹೇಗಿರತ್ತೆ ಬಾವಾ? ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದನ್ನೆಲ್ಲ ಯೋಚನೆ ಮಾಡೇ ನಾವು ಕಲ್ಕತ್ತಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ಶ್ಯಾಮ. ನೀನ್ ಹೇಳಿದ್ ಕೂಡ ಕರೆಕ್ಟೇ. ಎಲ್ರೂ ಒಟ್ಟಿಗಿದ್ರೇನೆ ಕುಟುಂಬ. ನಾವು ಕೂಡ ನಿಮ್ ಜೊತೆಗಿದ್ರೇನೆ ಖುಷಿಯಾಗಿರ್ತೀವಿ. ನಮಗೂ ಇಲ್ಲೇ ಇರಬೇಕು ಅಂತ ಆಸೆ, ಆದ್ರೆ ಕೆಲವು ಪರಿಸ್ಥಿತಿಗಳಿಂದ ಹೋಗ್ಲೇಬೇಕು. ಪರಿಸ್ಥಿತಿ ಕಾರಣ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಪ್ಪ. ಅದು ತಂದೆ ತಾಯಿಗೆ ಮಕ್ಕಳಿಗೆ ಅಡ್ಡಗೋಡೆ ಆಗೋದು ಅಂದ್ರೆ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅಪ್ಪ ಅಶೋಕ್, ನೀನ್ ಎಷ್ಟು ಹೇಳಿದ್ರು ನೀನ್ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಮೊದಲು ಸ್ವಲ್ಪ ದಿನ ನೀವೆಲ್ಲ ದೂರ ಇದ್ದಿದ್ದಕ್ಕೆ ಈ ಚಿಕ್ಕ ಹೃದಯ ತಡ್ಕೊಳಕ್ಕಾಗ್ಲಿಲ್ಲ. ನನ್ನ ಮೊಮ್ಮಗನ್ನ ನೋಡ್ದೆ ನಾನು ಇರೋಕ್ಕಾಗ್ಲಿಲ್ಲಪ್ಪ. ಐಶ್ವರ್ಯ ಮಾಡಿದ ಕೆಲಸದಿಂದ ಕಂಪ್ನಿ ದಿಕ್ಕಾಪಾಲಾಯ್ತು. ಅದರೊಳಗೆ ಕೆಲಸ ಮಾಡೋ ವರ್ಕರ್ಸ್ ರೋಡ್ ಪಾಲಾದ್ರು. ನೀವೆಲ್ಲರೂ ನನ್ನಿಂದ ದೂರ ಆಗಿದ್ದೀರಾ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ರೆ ಅದನ್ನ ನೋಡೋಕ್ಕಾಗದೆ ನನ್ನ ಸಂತೋಷಕ್ಕಾಗಿ ಅಖಿಲ್ ಶಾಮ ನಮ್ಮ ಹಳೆ ಕಂಪ್ನಿನ ಮತ್ತೆ ರೀಓಪನ್ ಮಾಡಿದ್ರು. ನಮ್ಮನ್ನ ಇಲ್ಲಿ ಕರೆಸಿ ಎಲ್ಲರೂ ಸೇರಿ ಸಂತೋಷವಾಗಿರೋ ಹಾಗೆ ಮಾಡಿದ್ರು. ಈಗ ಎಲ್ಲ ಚೆನ್ನಾಗಿರೋ ಸಮಯದಲ್ಲಿ ನೀನ್ ಹೀಗೆ ಮಾಡೋದು ಒಳ್ಳೇದಲ್ಲಪ್ಪ. ಮಗನೇ ಅಶೋಕ್, ದುಡ್ಡು ಯಾವಾಗ ಬೇಕಾದ್ರೂ ದುಡಿಬಹುದು, ಆದ್ರೆ ಪ್ರೀತಿನ ಯಾವಾಗ ಬೇಕೋ ಆವಾಗ ತೋರ್ಸ್ಕೊಳಕ್ಕೂ ಆಗಲ್ಲ, ಪಡ್ಕೊಳಕ್ಕೂ ಆಗಲ್ಲ. ಡ್ಯಾಡಿ, ನೀವು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮೆಲ್ಲರ ಪ್ರೀತಿ ಮುಂದೆ ಎಷ್ಟು ದುಡ್ಡಿದ್ರೂ ತೂಗಕ್ಕಾಗಲ್ಲ. ನಾವು ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ ನಿಮಗೆಷ್ಟು ನೋವಿದೆಯೋ ನನಗೂ ಕೂಡ ಅಷ್ಟೇ ನೋವಿದೆ. ನಮಗೆ ನಮ್ಮ ಸಂತೋಷಕ್ಕಿಂತ 10 ಜನ ಖುಷಿಯಾಗಿರೋದೇ ಮುಖ್ಯ. ನಮ್ಮ ಕೈ ಕೆಳಗೆ ಕೆಲಸ ಮಾಡೋ ವರ್ಕರ್ಸ್ಗೆ ಯಾವ ಚಿಕ್ಕ ಕಷ್ಟ ಬಂದರೂ ಭುಜ ತಟ್ಟಿ ನಾವಿದ್ದೀವಿ ಅಂತ ಧೈರ್ಯ ಹೇಳಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ರಲ್ಲ ಡ್ಯಾಡಿ. ಅಲ್ಲಿರೋ ಕಂಪ್ನಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. ಆ ಕಂಪ್ನಿ ವರ್ಕರ್ಸ್ಗೂ ಕೂಡ ಪ್ರಾಬ್ಲಮ್ ಆಗಿದೆ. ಅವ್ರ ಕಣ್ಣೀರು ಒರೆಸೋದಕ್ಕೆ ನಾನೀಗ ಹೋಗಲೇಬೇಕು. ನನ್ನ ಎಲ್ರೂ ಕ್ಷಮಿಸ್ಬಿಡಿ.
ಬೇಡ ಸರಿನಾ? ಕಂದ ಅಶೋಕ್, ಆಗಾಗ ಬರ್ತಾ ಇರಿ. ಟೈಮ್ ಸಿಕ್ದಾಗೆಲ್ಲ ನಾವು ಬರ್ತಾನೆ ಇರ್ತೀವಿ. ಶ್ಯಾಮ, ಹೋಗ್ಬರ್ತೀವಿ. ಅಖಿಲ್, ಹೊರಡ್ತೀವಿ ಕಣೋ. ಸರಿ ಅಣ್ಣ. ಪಾಪು, ನಿನ್ನನ್ನು ತುಂಬ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಿನ್ನನ್ನು ಬಿಟ್ಟು ಹೋಗ್ತಾ ಇರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಶ್ಯಾಮ, ನಾವು ಹೊರಡ್ತೀವಿ. ತಮ್ಮ, ನಿನ್ನನ್ನು ನಾನು ಕೂಡ ತುಂಬ ಮಿಸ್ ಮಾಡ್ಕೋತೀನಿ. ಕೋಪ ಮಾಡ್ಕೋಬೇಡ. ಓಕೆ, ಬಾಯ್ ತಮ್ಮ. ಅತ್ತೆ, ಮಾವ, ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಿ. ನೀವು ಸಂತೋಷವಾಗಿದ್ರೇನೆ ನಾವು ಖುಷಿಯಾಗಿರೋದು. ತಾತ, ಅಜ್ಜಿ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಆದ್ರೆ ಡ್ಯಾಡಿ ಮಾತನ್ನ ಕೇಳಬೇಕಲ್ವಾ, ಅದಕ್ಕೆ ಹೋಗ್ತಿದ್ದೀನಿ. ಆದ್ರೆ ಪರವಾಗಿಲ್ಲ, ನಾವು ದಿನ ರಾತ್ರಿ ವಿಡಿಯೋ ಕಾಲಲ್ಲಿ ಮಾತಾಡೋಣ. ಆಯ್ತಪ್ಪ. ಮತ್ತೆ ನೀನು ದಿನ ಕತೆ ಹೇಳ್ಬೇಕು ತಾತ. ಓ, ಹೇಳ್ತೀನಪ್ಪ. ನನ್ನ ಒಳ್ಳೆ ತಾತ. ಡ್ಯಾಡಿ, ಮಮ್ಮಿ, ಹೋಗ್ಬರ್ತೀವಿ. ಹುಷಾರ್ ಕಣಪ್ಪ. ಸರಿ ಡ್ಯಾಡಿ. ಹುಷಾರು ಕಂದ. ಬಾಯ್ ಅಜ್ಜಿ. ಮೇಡಮ್. ಏನ್ ಪೂರ್ಣ? ಈ ತಿಂಗಳಿನ ಸಂಬಳ ಬೇಕು ಮೇಡಮ್. ಸಂಬಳನಾ? ಈಗ ಯಾಕೆ ನಿನಗೆ ದುಡ್ಡು ಬೇಕು? ನಿನಗೆ ರೆಂಟ್ ಕಟ್ಟೋ ಅಗತ್ಯ ಇಲ್ಲ, ಊಟ ಖರ್ಚು ಮಾಡೋ ಅಗತ್ಯ ಇಲ್ಲ. ಆದರೂ ನೀನು ದುಡ್ಡು ಯಾಕೆ ಕೇಳ್ತಿದ್ಯಾ ಪೂರ್ಣ? ಬಡವ್ರಿಗೂ ಕೂಡ ಸಣ್ಣ ಪುಟ್ಟ ಆಸೆ ಇರುತ್ತಲ್ವಾ ಮೇಡಮ್, ಅದನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡು ಬೇಕಾಗಿದೆ. ಅಂಥ ಸಣ್ಣ ಸಣ್ಣ ಆಸೆ ಏನು ಹೇಳು ಪೂರ್ಣ. ಇವತ್ತು ಕೃಷ್ಣನ್ ಹುಟ್ಟಿದಬ್ಬ ಮೇಡಮ್, ಅದಕ್ಕೆ ಅವನಿಗೆ ಹೊಸ ಬಟ್ಟೆ ಹಾಕಿ ಒಂದು ಸಣ್ಣ ಕೇಕ್ ಕಟ್ ಮಾಡಿಸೋಣ ಅಂತ. ಏನು? ನಿನ್ ಮಗಂಗೆ ಹೊಸ ಬಟ್ಟೆ ಹಾಕಿ ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀಯಾ? ಇದ್ ನಿನ್ಗೆ ಚಿಕ್ಕ ಆಸೆನಾ? ಮೊದ್ಲೇ ನಿಮ್ಮನ್ನ ಮನೇಲಿಟ್ಕೊಂಡು ನಿಮ್ಗೆ 3 ಹೊತ್ತು ಊಟ ಹಾಕೋದೇ ಹೆಚ್ಚು. ಅದರ್ಥ ಆಗುತ್ತಾ ನಿನಗೆ? ಅಷ್ಟಕ್ಕೂ ನೀನ್ ನನ್ಗೆ ದುಡ್ಡು ಕೊಡಿ ಅಂತ ಹೇಗೆ ಕೇಳ್ತೀಯ ಪೂರ್ಣ? ದುಡ್ಡಿನ ಬೆಲೆ ಸಂಪಾದನೆ ಮಾಡೋರು ಗೊತ್ತಿರುತ್ತೆ, ನಿಮ್ಮಂಥವ್ರಿಗೆ ಗೊತ್ತಾಗಲ್ಲ. ಪೂರ್ಣ, ಇನ್ ಮುಂದೆ ನಾನು ನಿನಗೆ ಸಂಬಳ ಕೊಡಲ್ಲ. ಇನ್ನೂ ನೋಡ್ತಾನೆ ಇದೆಯಲ್ಲ, ಹೋಗು. ನನ್ನ ದುಡ್ಡಲ್ಲಿ ಆ ಶಾಮನ್ ಮಗಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರಂತೆ ಇವರು. ನನಗೆಲ್ಲಿ ಖುಷಿ ಇರುತ್ತೆ ಹೇಳು? ಕೃಷ್ಣ, ನೀನು ಮಾಡಿರೋ ಪಾಪ ಏನಂದ್ರೆ ಆ ಶ್ಯಾಮ ಹೊಟ್ಟೆಲಿ ಹುಟ್ಟಿದ್ದೇನೆ. ಅದಕ್ಕೆ ನಿನಗೆ ಸಿಗ್ಬೇಕಾಗಿರೋದು ಏನೂ ಸಿಗದಿಲ್ಲ. ಕೃಷ್ಣ, ನನ್ನ ಕ್ಷಮಿಸು ಕಂದ. ನೀನ್ ಮೊದಲನೇ ಹುಟ್ಟಿದಬ್ಬನ ಚೆನ್ನಾಗಿ ಮಾಡಬೇಕು ಅನ್ಕೊಂಡೆ, ಆದ್ರೆ ಆಗ್ತಾ ಇಲ್ಲ. ನೋಡಿದ್ಯಾ ಕಂದ, ಮೇಡಮ್ ಎಷ್ಟೆಲ್ಲ ಮಾತಾಡ್ಬಿಟ್ರು ಅಂತ. ಆದ್ರೆ ಶ್ರೀಮಂತರು ಅವ್ರು ಬೈದ್ರೆ ನಾವು ಸಹಿಸ್ಕೊಳ್ಳೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಗೆ. ನೀನ್ ಹುಟ್ಟಿದಬ್ಬನ ಈ ವರ್ಷ ಮಾಡೋಕ್ಕಾಗ್ತಿಲ್ಲ, ಆದ್ರೆ ಮುಂದಿನ ವರ್ಷ ಖಂಡಿತ ನಾನು ಅನ್ಕೊಂಡ್ ಹಾಗೆ ಮಾಡ್ತೀನಿ ಕಂದ. ತಗೋ ಕಂದ, ನಿನ್ ಬರ್ಡೇ ಗಿಫ್ಟ್. ಹುಟ್ಟಿದಬ್ಬದ ಶುಭಾಶಯಗಳು ಕಂದ. सूर्यादीनां नवानां ग्रहाणाम् अत्यन्तानुकूल्यता फलसिद्धिरस्तु श्रीमन्महागणाधिपतये
ಕವಿಂ ಕವೀನಾಮುಪಮಸ್ರವಸ್ತವಂ ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶೂ ಆನಂದ ವಿಹಾರಿ. ತಪ್ಪು ಕಂದ, ಹಾಗ್ ಮಾಡ್ಬಾರ್ದು. ಅಮ್ಮ, ಇವತ್ತು ವಸಂತ ಪಂಚಮಿ, ಅಮ್ಮನವರಿಗೆ ಆವಿರ್ಭಾವ ದಿನ. ಇವತ್ತು ಮಕ್ಕಳ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅಮ್ಮನ ಕೃಪೆಯಿಂದ ಅವರಿಗೆ ಸಕಲ ವಿದ್ಯೆನೂ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಮ್ಮ, ನಮಸ್ಕಾರ ಮಾಡಿ. ಮಗು ಹತ್ರನೂ ನಮಸ್ಕಾರ ಮಾಡಿಸಿ. ಮಾಡಲ್ಲ. ತಪ್ಪು ಕಂದ, ಹಾಗೆ ಹೇಳ್ಬಾರ್ದು. ಕೈ ಮುಗಿಯಪ್ಪ. ಅಮ್ಮನ್ ಮಾತು ಕೇಳ್ತೀಯ ಅಲ್ವಾ? ಹೀಗ್ ಕೈ ಮುಗಿಬೇಕು. ಕೈ ಮುಗಿ. ನಾನು ಮಾಡಲ್ಲ. ಕೈ ಮುಗಿ. ಹಾಗೆ ತಚ್ಛಯ್ಯಾರ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಅಮ್ಮ, ಮಗನ್ ಕೈಲಿ ಆ ಅಕ್ಕಿ ಮೇಲೆ ಓಂ ನಮಃ ಶಿವಾಯ ಅಂತ ಬರ್ಸಿ. ನಾನು ಮಾಡಲ್ಲ. ನನ್ ವಿಹಾರಿ ಒಳ್ಳೆ ಮಗು. ಅಮ್ಮನ್ ಮಾತು ಕೇಳ್ಬೇಕು. ಬರೀ ಕಂದ. ನಾನು ಬರೆಯಲ್ಲ. ವಿಹಾರಿ. ಬರೆಯಲ್ಲ ಅನ್ನಲ್ಲ. ವಿಹಾರಿ. ವಿಹಾರಿ ವಿಹಾರಿ ನಿಂತ್ಕೋ ಕಂದ. ವಿಹಾರಿ. ದೇವಿ ಸರ್ವಭೂತೇಷು ವಾಕ್ ಸರಸ್ವತ್ಯೈ ನಮೋ ನಮಃ. ಹರಿ ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಮ್ಮ, ಮಗು ಕೈಯಲ್ಲಿ ಓಂ ನಮಃ ಶಿವಾಯ ಅಂತ ಬರ್ಸಿ. ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಕೃಷ್ಣ. ಓಂ ನಮಃ ಶಿವಾಯ. ವಿಹಾರಿ ವಿಹಾರಿ ನಿಂತ್ಕೋ. ಮುದ್ದು ಕೃಷ್ಣ ಏನ್ ಹೇಳಿದ್ರು ಕೇಳ್ತಾನೆ. ಈ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆಯೋ. ಹೌದಮ್ಮ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಳಿದ ಮಾತು ಕೇಳಿ ಯಾವ ಗಲಾಟೆನೂ ಮಾಡ್ದೆ ಹೀಗೆ ಬರೆಯೋ ಮಗುನ ನೋಡ್ತಿರೋದು ಇದೇ ಮೊದಲನೇ ಸಲ. ಈ ಮಗು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನಮ್ಮ. ಶ್ಯಾಮ, ವಿಹಾರಿನ್ ಕರ್ಕೊಂಬ. ಹಾ ವಿಹಾರಿ. ಸರಸ್ವತಿ ಸರಸ್ವತಿ ನಮಸ್ತುಭ್ಯಂ ನಮಸ್ತುಭ್ಯಂ ವರದೆ ವರದೆ ಕಾಮರೂಪಿಣಿ ಕಾಮರೂಪಿಣಿ. ಅಯ್ಯೋ ಬಾ.
ಬರೆಯಲ್ಲ. ಹಾಗೆ ಹೇಳ್ಬಾರ್ದು ಕಂದ. ಬರೀ ನಾನು ಬರೆಯಲ್ಲ. ಬನ್ನಿ ಬನ್ನಿ, ಬೇಗ ನಡೀರಿ. ಅಲ್ಬೇಡಪ್ಪ, ನನ್ ಬಂಗಾರ ಅಲ್ವಾ. ನಾನು ಹೋಗಲ್ಲ. ಹೋಗ್ಬೇಕು ಕಣೋ. ನಾನು ಹೋಗಲ್ಲ. ನಿನ್ಗಿಲ್ಲಿ ತುಂಬಾ ನಾನು ಹೋಗಲ್ಲ. ನಾನು ಸ್ಕೂಲ್ಗೆ ಹೋಗಲ್ಲ. ಸ್ಕೂಲಿಗೆ ಹೋಗ್ಬೇಕಲ್ವಾ? ಅಜ್ಜಿ ತಾತಾನೆ ನನ್ನ ಫ್ರೆಂಡ್ಸು. ನಾನು ಮನೆಯಲ್ಲೇ ಇರ್ತೀನಿ. ಹಾಗೆ ಹೇಳ್ಬಾರ್ದು. ನಾನು ಓದಲ್ಲ. ನೀನ್ ಚೆನ್ನಾಗಿ ಓದ್ಬೇಕು ಅಂದ್ರೆ, ಮುಂದೆ ಭವಿಷ್ಯದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಇವಾಗ ಸ್ಕೂಲಿಗೆ ಹೋಗ್ಬೇಕಲ್ವಾ? ನಾನು ಹೋಗಲ್ಲ. ಹಾಗೆ ಹೇಳ್ಬಾರ್ದಪ್ಪ. ನಾನು ಹೋಗಲ್ಲ. ನನ್ ಬಂಗಾರ ಅಲ್ವಾ ನೀನು. ಅಮ್ಮನ ಮಾತು ಕೇಳ್ತೀಯ ತಾನೆ? ನಾನು ಹೋಗಲ್ಲ. ಬಾಪ, ನಾನು ಬರಲ್ಲ. ನನ್ನ ಬಿಡಿ, ನನ್ ಬಿಟ್ಬಿಡಿ. ನಾನು ಹೋಗಲ್ಲ. ಪ್ಲೀಸ್ ಬಿಟ್ಬಿಡಿ. ನಾನು ಹೋಗಲ್ಲ ಮಮ್ಮಿ. ಅಮ್ಮ, ನಾನು ಹೋಗಲ್ಲ. ಶ್ಯಾಮ ಬಾ. ಏನಂದ್ರೆ ಈಗ ವಿಹಾರಿನ ಮನೆ ಕರ್ಕೊಂಡು ಹೋಗೋಣ, ಆಮೇಲೆ ಸ್ಕೂಲಿಗೆ ಕಳ್ಸೋಣ. ಏನ್ ಶ್ಯಾಮ ನೀನ್ ಹೇಳ್ತಿರೋದು? ಈಗ ಅವ್ನ್ ಕಣ್ಣೀರ್ ನೋಡ್ತಿದ್ರೆ ನನ್ ಮನ್ಸಿಗೆ ತಡೆಯೋಕ್ ಆಗ್ತಿಲ್ಲ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡ ಶ್ಯಾಮ, ಮಕ್ಕಳು ಅಂದ್ಮೇಲೆ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾರೆ, ಅತ್ತು ಗಲಾಟೆ ಮಾಡ್ತಾರೆ. ನಮ್ ಪ್ರೀತಿಗೆ ಸ್ಕೂಲಿಗೆ ಕಳಿಸದೇ ಇದ್ರೆ ನಾಳೆ ಕೂಡ ಹಾಗೆ ಮಾಡ್ತಾರೆ. ಅದೇ ಅಭ್ಯಾಸ ಆಗೋಗತ್ತೆ. ಅಷ್ಟಕ್ಕೂ ನಾವು ಕೂಡ ಇದೇ ಸ್ಟೇಜಿಂದಾನೇ ಬಂದವರಲ್ವಾ. ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗಲ್ಲ ಅಂತ ಎಷ್ಟು ಹಠ ಮಾಡ್ತಿದ್ವೋ ಏನೋ. ಅವಾಗ ನಮ್ಮ ಪೇರೆಂಟ್ಸ್ ನಿನ್ನ ಹಾಗೆ ಯೋಚನೆ ಮಾಡ್ತಿದ್ರಾ? ಇಲ್ಲ ಅಲ್ವಾ? ಮಕ್ಕಳು ಚೆನ್ನಾಗಿ ಓದಿ ಭವಿಷ್ಯದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ ಇಂಥದ್ದು ಕಾಮನ್ ಶ್ಯಾಮ. ಹೋಗ್ತಾ ಹೋಗ್ತಾ ಅವನಿಗೆ ಅಭ್ಯಾಸ ಆಗುತ್ತೆ ಬಿಡು. ನಡಿ. ನಮಸ್ಕಾರ ಟೀಚರ್. ನಮಸ್ಕಾರ ರೀ. ನಮ್ ಕೃಷ್ಣನ್ನ ಸ್ಕೂಲಿಗೆ ಸೇರ್ಸಿದೀನಿ ಟೀಚರ್. ಕೂತ್ಕೊಳ್ಳೋದಕ್ಕೆ ಹೇಳಿ. ಹಾ, ಕಂದ ಕೃಷ್ಣ, ಇಲ್ಲಿ ಯಾರ ಹತ್ರನೂ ಜಗಳ ಮಾಡ್ಕೋಬಾರ್ದು. ಟೀಚರ್ ಹೇಳಿದ್ದನ್ನ ಕೇಳ್ಬೇಕು. ಸರಿನಮ್ಮ. ನೀನ್ ಚೆನ್ನಾಗಿ ಓದ್ಬೇಕು. ಆಯ್ತಮ್ಮ. ನೀನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೋಬೇಕು. ಖಂಡಿತ ಸೇರ್ತೀನಮ್ಮ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ ಮುದ್ದು ಕಂದ. ಕಂದ, ನೀನ್ ಚೆನ್ನಾಗಿ ಓದಿ ಎಲ್ರ ಜೊತೆ ಹೊಂದ್ಕೋಬೇಕು. ಅಮ್ಮನ ಮಾತೆ ಈ ಕೃಷ್ಣನ ಮಾತು. ವೆರಿ ಗುಡ್ ಕಂದ, ನನ್ ಬಂಗಾರ. ನಡಿ, ಹೋಗಲ್ ಕೂತ್ಕೋ. ಬಾಯ್ ಕಂದ. ಬಾಯಮ್ಮ. ಆ ಆ ಈ ಈ ಈ ಈ ಉ ಉ ರು 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 ರು. ಆ ಅಮೌಂಟ್ ಕೂಡ ಕ್ಲಿಯರ್ ಮಾಡೋಣಂತೆ. ಒಂದು ನಿಮಿಷ. ಹಲೋ, ಯಾರು? ಹಲೋ ಸರ್, ನನ್ನ ಹೆಸರು ಅಶೋಕ. ಹಾಂ ಹೇಳಿ. ನಾವು ತುಂಬ ದಿನದಿಂದ ನಿಮ್ಮ ಮಸಾಲೆ ಯೂಸ್ ಮಾಡ್ತಿದ್ದೀವಿ ಸರ್. ತುಂಬ ಟೇಸ್ಟ್ ಇರುತ್ತೆ. ತುಂಬ ಥ್ಯಾಂಕ್ಸ್ ಸರ್. ಟೇಸ್ಟ್ ಏನೋ ಚೆನ್ನಾಗಿದೆ, ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಏನಾಯ್ತು ಸರ್? ಮಸಾಲ ಕ್ವಾಲಿಟಿ ಏನಾದರೂ ಕಮ್ಮಿ ಆಯ್ತಾ? ಅಯ್ಯೋ, ಆ ಥರ ಏನೂ ಇಲ್ಲ ಸರ್. ಕ್ವಾಲಿಟಿ ವಿಷಯದಲ್ಲಿ ನಂಬರ್ 1 ಸರ್. ಮತ್ತೇನು ಸರ್? ಜನರು ಎಲ್ಲರೂ ನಿಮ್ಮ ಮಸಾಲನೇ ಯೂಸ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ಇಲ್ಲಿರೋ ಡೀಲರ್ಸು ತುಂಬ ಜಾಸ್ತಿ ರೇಟ್ಗೆ ಮಾರ್ತಾ ಇದ್ದಾರೆ ಸರ್. ಹೌದಾ? ಹೌದು ಸರ್. ನಮ್ಮ ವೀಕ್ನೆಸ್ನೇ ಅವರು ಕ್ಯಾಶ್ ಮಾಡ್ಕೊಂಡಿದ್ದಾರೆ ಸರ್. ಸ್ವಲ್ಪ ರೇಟ್ ಕಮ್ಮಿ ಮಾಡೋಕ್ಕೆ ಆ ಡೀಲರ್ಸ್ಗೆ ಹೇಳಿ ಸರ್. ರೇಟ್ ಕಮ್ಮಿ ಮಾಡೋದಲ್ಲ, ಇವಾಗಲೇ ಅವ್ನು ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ತೀನಿ. ಮೊದಲು ನೀವು ಅವ್ನ ಫೋನ್ ನಂಬರ್ ಹೇಳಿ. 809990. ಈಗಲೇ ಸಾಲ್ವ್ ಮಾಡ್ತೀನಿ.
ಓಕೆ ಸರ್.